ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ ಯಯಾತಿಯು ತನ್ನ ಮುಪ್ಪನ್ನು ತೆಗೆದುಕೊಳ್ಳಲು ಇಷ್ಟಪಡದ ಯದು ಮುಂತಾದವರನ್ನು ಶಪಿಸಿ ತನ್ನ ಮುಪ್ಪನ್ನು ತೆಗೆದುಕೊಂಡು ತನ್ನ ಮುಪ್ಪನ್ನು ತೆಗೆದುಕೊಂಡಂತಹ ಪುರುವಿಗೆ ವರವನ್ನು ಕೊಟ್ಟುದು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ಯಯಾತಿಯು ಈ ರೀತಿಯಾಗಿ ಶುಕ್ರಾಚಾರ್ಯರಿಂದ ಶಪಿಸಲ್ಪಟ್ಟು ಮುಪ್ಪನ್ನು ಹೊಂದಿದ ಮೇಲೆ ತನ್ನ ಪಟ್ಟಣವನ್ನು ಸೇರಿ ತನಗೆ ಜ್ಯೇಷ್ಠ ಪುತ್ರನು ತರುಣನು ಆದ ಯದುವೆಂಬ ಪುತ್ರನನ್ನು ಕರೆದು, ಕುಮಾರ, ಶುಕ್ರನ ಶಾಪದಿಂದ ನಾನು ಮುದುಕನಾದೆನು. ಚರ್ಮದಲ್ಲಿ ಸುಕ್ಕು, ನೆರೆತ ಕೂದಲುಗಳು ದೇಹವೆಲ್ಲವನ್ನು ಆಕ್ರಮಿಸಿರುವವು. ನನಗೆ ಇನ್ನೂ ಯೌವನವನ್ನು ಅನುಭವಿಸಿ ತೃಪ್ತಿ ಇಲ್ಲದಿದೆ. ಯದು, ನೀನು ನನ್ನ ಮುಪ್ಪನ್ನು, ನನ್ನ ಪಾಪದ ಫಲವನ್ನು ತೆಗೆದುಕೊಳ್ಳುವವನಾಗು. ನಿನ್ನ ಯೌವನದಿಂದ ನಾನು ವಿಷಯ ಭೋಗಗಳನ್ನು ಅನುಭವಿಸುತ್ತಿದ್ದು 1000 ವರ್ಷಗಳು ತುಂಬಿದೊಡನೆ ನಾನು ನಿನಗೆ ನಿನ್ನ ಪ್ರಾಯವನ್ನು ಕೊಟ್ಟು ನನ್ನ ಮುಪ್ಪನ್ನು ಪಾಪವನ್ನು ಹಿಂತಿರುಗಿ ತೆಗೆದುಕೊಳ್ಳುವೆನು ಎಂದನು. ಅದಕ್ಕೆ ಯದುವು, ಜನಕ, ನಾನೊಲ್ಲೆನು. ಆ ಮುಪ್ಪು ನನಗೆ ಎಂದಿಗೂ ಬೇಡ. ಮುದಿತನದಲ್ಲಿ ಪಾನ ಭೋಜನಾದಿಗಳು ಕಷ್ಟವನ್ನುಂಟು ಮಾಡುವವು. ನನಗೆ ಸ್ವಲ್ಪವೂ ಸಮ್ಮತವಿಲ್ಲ. ಮನುಷ್ಯನಿಗೆ ಮುಪ್ಪು ಬಂದೊಡನೆ ಗಡ್ಡ ಮೀಸೆಗಳೆಲ್ಲ ನರೆತು ಬೆಳ್ಳಗಾಗುವವು. ಅವಯವಗಳಲ್ಲೆಲ್ಲ ಬಿಗಿ ತಪ್ಪಿ ಸಡಿಲವಾಗುವುದು. ಮೈಯಲ್ಲಿ ಸುಕ್ಕು ಬೀಳುವುದು. ರೂಪವು ನೋಡುವುದಕ್ಕೆ ವಿಕಾರವಾಗುವುದು. ಮೈಯಲ್ಲಿ ಸ್ವಲ್ಪ ಮಾತ್ರವೂ ಬಲವಿರುವುದಿಲ್ಲ. ಅಂಥವನು ಬಹಳ ಕೃಶನಾಗಿ ಯಾವ ಕೆಲಸವನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲದೆ ಯುವತಿಯರ ಹಾಸ್ಯಕ್ಕೂ ಅವಮಾನಕ್ಕೂ ಗುರಿಯಾಗುವನು. ತನ್ನ ಸಹವಾಸಿಗಳೆಲ್ಲರೂ ನಿರಾಕರಿಸಿ ನಗುವರು. ಇಂತಹ ಮುಪ್ಪು ನನಗೆ ಎಂದಿಗೂ ಬೇಡ. ರಾಜ, ನಿನ್ನಲ್ಲಿ ನನಗಿಂತಲೂ ಹೆಚ್ಚು ವಿಶ್ವಾಸವುಳ್ಳ ಪುತ್ರರು ಇನ್ನೂ ಬೇರೆ ಕೆಲವರಿರುವರಲ್ಲವೇ? ನಿನ್ನ ಮುಪ್ಪನ್ನು ತೆಗೆದುಕೊಳ್ಳಲು ಮತ್ತೊಬ್ಬನನ್ನು ಕೇಳು. ನಿನಗೆ ತಿಳಿಯದ ಧರ್ಮವೇನಿರುವುದು ಎಂದನು. ಹೀಗೆ ಯದುವು ನಿರಾಕರಿಸಲು ಯಯಾತಿಯು, ಪುತ್ರ, ನನ್ನ ಹೃದಯದಿಂದ ಹುಟ್ಟಿದ ನೀನು ನಿನ್ನ ವಯಸ್ಸನ್ನು ಕೊಡಲು ಸಮ್ಮತಿಸದೆ ಹೋದುದರಿಂದ ಮುಂದೆ ನಿನ್ನ ಸಂತತಿಯವರಿಗೆ ರಾಜ್ಯವಿಲ್ಲದೆ ಹೋಗಲಿ ಎಂದು ಹೇಳಿ ತುರ್ವಸುವನ್ನು ಕರೆದು, ತುರ್ವಸು, ನೀನಾದರೂ ನನ್ನ ಮುಪ್ಪನ್ನು ತೆಗೆದುಕೊಂಡು ನಿನ್ನ ಯೌವನವನ್ನು ಕೊಡುವೆಯಾ? ನಾನು ಇನ್ನೂ ಕೆಲವು ಕಾಲದವರೆಗೆ ವಿಷಯ ಸುಖವನ್ನು ಅನುಭವಿಸುವೆನು. 1000 ವರ್ಷಗಳು ತುಂಬಿದೊಡನೆಯೇ ನಿನ್ನ ಪ್ರಾಯವನ್ನು ತಿರುಗಿ ನಿನಗೆ ಕೊಟ್ಟು ನನ್ನ ಮುಪ್ಪನ್ನು ಪಾಪವನ್ನು ತೆಗೆದುಕೊಳ್ಳುವೆನು ಎಂದನು. ಆ ಮಾತುಗಳನ್ನು ಕೇಳಿ ತುರ್ವಸುವು, ಅಪ್ಪ, ಮುಪ್ಪಿನಿಂದ ಇಷ್ಟ ಭೋಗಗಳೆಲ್ಲವೂ ವಿಫಲವಾಗುವವು. ಬಲವು ರೂಪವು ಕೆಡುವವು. ಬುದ್ಧಿಯು ಪ್ರಾಣವು ಕೊನೆಗಾಣುವವು. ಇಂತಹ ಮುಪ್ಪು ನನಗೆ ಬೇಡವೇ ಬೇಡ ಎಂದನು. ಅದನ್ನು ಕೇಳಿ ಯಯಾತಿಯು, ನೀನು ನನ್ನ ಹೃದಯದಲ್ಲಿ ಹುಟ್ಟಿದವನಾಗಿದ್ದು ನಿನ್ನ ಪ್ರಾಯವನ್ನು ನನಗೆ ಕೊಡದೆ ಹೋದೆಯಲ್ಲವೇ? ಆದುದರಿಂದ ನಿನಗೂ ಸಂತಾನವು ವಿಚ್ಛಿನ್ನವಾಗಲಿ. ಆಚಾರಕ್ಕೂ ಧರ್ಮಕ್ಕೂ ಬದ್ಧರಾಗದೆ ಪ್ರತಿಯೊಂದು ವಿಷಯದಲ್ಲಿಯೂ ವಿಪರೀತವಾಗಿಯೇ ನಡೆದುಕೊಳ್ಳುತ್ತಾ ಮಾಂಸ ಭೋಜಿಗಳಾಗಿ ಎಲ್ಲ ವರ್ಣಕ್ಕಿಂತಲೂ ಹೀನ ಜಾತಿಯವರಾಗಿ ಪಶು ಧರ್ಮವನ್ನು ಹಿಡಿದು ಮೃಗಾದಿಗಳಂತೆ ಬಹಿರಂಗವಾಗಿ ಸ್ತ್ರೀ ಸಂಭೋಗಾದಿಗಳನ್ನು ಮಾಡುವವರು ಪಾಪಾತ್ಮರು ಆದ ಮ್ಲೇಚ್ಛರಿಗೆ ನೀನು ರಾಜನಾಗು ಎಂದು ಆ ತುರ್ವಸುವನ್ನು ಹೀಗೆ ಶಪಿಸಿದ ಮೇಲೆ ಶರ್ಮಿಷ್ಠೆಯ ಮಗನಾದ ದೃಕ್ಷ್ಯುವನ್ನು ಕರೆದು, ಕುಮಾರ, ನನ್ನ ರೂಪವನ್ನು ಕಳೆಯನ್ನು ಕೆಡಿಸಿದ ಮುಪ್ಪನ್ನು ನೀನು 1000 ವರ್ಷದವರೆಗೆ ಸ್ವೀಕರಿಸು. ಅದುವರೆಗೆ ನಿನ್ನ ಯೌವನವನ್ನು ನನಗೆ ಕೊಡು. ಆ ಕಾಲಾವಧಿಯು ಕಳೆದೊಡನೆಯೇ ನಿನ್ನ ಪ್ರಾಯವನ್ನು ನಿನಗೆ ಕೊಟ್ಟು ನಿನ್ನ ಮುಪ್ಪನ್ನು ಪಾಪವನ್ನು ಹಿಂತಿರುಗಿ ತೆಗೆದುಕೊಳ್ಳುವೆನು ಎಂದನು. ಆಗ ದೃಕ್ಷ್ಯುವು, ನನಗೆ ಏನೂ ಬೇಡ. ಮುದುಕನು ರಥ, ಗಜ, ತುರಗಾದಿ ಸೌಖ್ಯಗಳನ್ನಾಗಲಿ ಸ್ತ್ರೀಯರನ್ನಾಗಲಿ ಅನುಭವಿಸಲಾರನು. ಮುಪ್ಪಿನಲ್ಲಿ ಮಾತು ಕೂಡ ತೊದಲಾಗುವುದು. ಅಂತಹ ಮುಪ್ಪು ನನಗೇಕೆ ಎಂದನು. ಇದನ್ನು ಕೇಳಿ ಯಯಾತಿಯು, ನನ್ನ ಹೃದಯದಲ್ಲಿ ಹುಟ್ಟಿದವನಾಗಿದ್ದು ನೀನು ನನಗೆ ನಿನ್ನ ವಯಸ್ಸನ್ನು ಕೊಡಲಾರೆಯಷ್ಟೇ. ನಿನ್ನ ಈ ಭೋಗಾಪೇಕ್ಷೆಗಳಾವುವು ಎಲ್ಲಿಯೂ ನೆರವೇರದಿರಲಿ.
ಉತ್ತಮ ಅಶ್ವಗಳಿಂದ ಕೂಡಿದ ರಥಗಳು, ಕುದುರೆಗಳು, ಆನೆಗಳು, ಮನುಷ್ಯರಿಂದ ಎಳೆಯಲ್ಪಡುವ ಬಂಡಿಗಳು, ಅಂದರೆ ರಾಜಯೋಗ್ಯವಾದ ವಾಹನಗಳು, ಕತ್ತೆಗಳು, ಒಂಟೆಗಳು, ಪಶುಗಳು, ಪಲ್ಲಕ್ಕಿಗಳು, ಇವುಗಳ ಸಂಚಾರಕ್ಕೂ ಸಾಧ್ಯವಿಲ್ಲದೆ ದೋಣಿ ಮುಂತಾದವುಗಳಿಂದಲೂ ದಾಟಲು ಸಾಧ್ಯವಿಲ್ಲದ ಸ್ಥಳದಲ್ಲಿ ನೀನು ನಿನ್ನ ಸಂತತಿಯೊಡನೆ ಸೇರಿ ಭೋಜನೆಂಬ ಹೆಸರನ್ನು ಹೊಂದಿ ರಾಜ್ಯವಿಲ್ಲದೆ ಜೀವಿಸುವೆ ಎಂದನು. ಆಮೇಲೆ ಯಯಾತಿಯು ಅನುವೆಂಬ ಮಗನನ್ನು ನೋಡಿ, ಅನು, ನೀನಾದರೂ 1000 ವರ್ಷದವರೆಗೆ ನನ್ನ ಮುಪ್ಪನ್ನು ಪಾಪವನ್ನು ಕೈಗೊಳ್ಳುವೆಯಾ? ನಿನ್ನ ಯೌವನದಿಂದ ನಾನು ವಿಷಯ ಸುಖವನ್ನು ಅನುಭವಿಸುವೆನು ಎಂದನು. ಅದನ್ನು ಕೇಳಿ ಅನುವು, ಮುದುಕನಿಗೆ ಸ್ನಾನ ಶೌಚಗಳಿಲ್ಲ, ಮಕ್ಕಳಂತೆ ಹಸಿದಾಗ ಅನ್ನವನ್ನು ತಿನ್ನುವನು, ಕಾಲಕ್ಕನುಗುಣವಾಗಿ ಅಗ್ನಿಹೋತ್ರವನ್ನು ಮಾಡಲಾರನು, ಅಂತಹ ಮುದಿತನವು ನನಗೆ ಬೇಡ ಎಂದನು. ಆಗ ಯಯಾತಿಯು, ನೀನು ನನ್ನ ಹೃದಯದಲ್ಲಿ ಹುಟ್ಟಿದವನಾದರೂ ನಿನ್ನ ವಯಸ್ಸನ್ನು ನನಗೆ ಕೊಡಲಾರದೆ ಮುದಿತನಕ್ಕಿರುವ ದೋಷಗಳನ್ನೆಲ್ಲ ವಿಷದಪಡಿಸಿದೆ. ನೀನೇ ಅದರ ದೋಷಗಳಿಗೆಲ್ಲ ಗುರಿಯಾಗು. ಅನು, ನಿನ್ನ ಸಂತತಿಯವರು ಯೌವನವು ಪ್ರಾಪ್ತವಾದೊಡನೆ ಸಾಯಲಿ, ಅಗ್ನಿ ಕಾರ್ಯಗಳು ನಿನಗೆ ಬಿಟ್ಟು ಹೋಗಲಿ ಎಂದನು. ಹೀಗೆ ತನ್ನನ್ನು ನಿರಾಕರಿಸಿದ ಯದು ಮೊದಲಾದ 4 ಮಂದಿ ಪುತ್ರರನ್ನು ಶಪಿಸಿ, ಯಯಾತಿಯು ಕನಿಷ್ಠ ಪುತ್ರನು ಮಾತ್ರ ತನ್ನ ಮಾತನ್ನು ಮೀರುವುದಿಲ್ಲವೆಂದು ನಂಬಿ ಆತನ ಬಳಿಗೆ ಹೋಗಿ, ಪುರು, ನೀನು ನನಗೆ ಅತ್ಯಂತ ಪ್ರಿಯ ಪುತ್ರನು ಮತ್ತು ಇತರ ಪುತ್ರರಿಗಿಂತಲೂ ಮೇಲೆನಿಸಿಕೊಂಡವನು. ವತ್ಸ, ನನ್ನ ಮೈಯಲ್ಲಿ ಮುಪ್ಪು, ಸುಕ್ಕುಗಳು, ಕೂದಲಿನ ನರೆಯು ಶುಕ್ರ ಶಾಪದಿಂದ ಇದ್ದಕ್ಕಿದ್ದ ಹಾಗೆ ತಲೆದೋರಿತು. ನನಗಾದರೂ ಇನ್ನೂ ಯೌವನವನ್ನು ಅನುಭವಿಸಿ ತೃಪ್ತಿಯಾಗಿಲ್ಲ. ನೀನು ನನ್ನ ಮುಪ್ಪನ್ನು, ಪಾಪವನ್ನು ಸ್ವೀಕರಿಸು. ನಿನ್ನ ವಯಸ್ಸಿನಿಂದ ನಾನು ಸ್ವಲ್ಪ ಕಾಲಕ್ಕೆ ವಿಷಯಭೋಗವನ್ನು ಅನುಭವಿಸುವೆನು. 1000 ವರ್ಷಗಳು ತುಂಬಿದೊಡನೆ ನಿನ್ನ ಯೌವನವನ್ನು ಹಿಂತಿರುಗಿ ನಿನಗೆ ಕೊಟ್ಟು ನನ್ನ ಮುಪ್ಪನ್ನು, ಪಾಪವನ್ನು ತೆಗೆದುಕೊಳ್ಳುವೆನು ಎಂದನು. ಅದನ್ನು ಕೇಳಿ ಪುರುವು ಮನಸ್ಸಿನಲ್ಲಿ ಸ್ವಲ್ಪವೂ ಕಳಂಕವಿಲ್ಲದೆ ಆತನನ್ನು ಕುರಿತು, ಜನಕ, ನೀನು ಹೇಳಿದಂತೆ ಅವಶ್ಯವಾಗಿ ನಡೆಸುವೆನು. ಗುರುವಾಕ್ಯವು ಮನುಷ್ಯರಿಗೆ ಪುಣ್ಯವನ್ನು ತರುವುದು, ಸ್ವರ್ಗವನ್ನು ತೋರಿಸುವುದು, ಆಯಸ್ಸನ್ನು ಹೆಚ್ಚಿಸುವುದು. ಗುರುವಿನ ಅನುಗ್ರಹದಿಂದಲ್ಲವೇ ಇಂದ್ರನು ತ್ರಿಲೋಕಾಧಿಪತಿಯಾದನು. ಗುರುವಿಗೆ ಅಭಿಮತವಾದರೆ ಸಮಸ್ತ ಆಕಾಂಕ್ಷೆಗಳನ್ನು ಪಡೆಯಬಹುದು. 1000 ವರ್ಷ ಬೇಕೆ? ನಿನಗೆ ಎಷ್ಟು ಕಾಲವು ಬೇಕೋ ಅಷ್ಟು ಕಾಲದವರೆಗೆ ನಿನ್ನ ಮುಪ್ಪನ್ನು ನಾನು ಧರಿಸಿರುವೆನು. ರಾಜ, ನಿನ್ನ ಮುಪ್ಪನ್ನು, ಪಾಪವನ್ನು ಸ್ವೀಕರಿಸುವೆನು. ನನ್ನ ಯೌವನವನ್ನು ತೆಗೆದುಕೊಂಡು ನಿನ್ನ ಮನಸ್ಸಿಗೆ ಬೇಕಾದಂತೆ ಕೋರಿದ ಸುಖವನ್ನು ನೀನು ಅನುಭವಿಸು. ನಾನು ನಿನ್ನ ಮುದಿಪ್ರಾಯವನ್ನು, ನಿನ್ನ ಈ ರೂಪವನ್ನು ಹೊಂದಿ ನೀನು ಹೇಳಿದಂತೆ ನಡೆದುಕೊಳ್ಳುವೆನು ಎಂದನು. ಅದಕ್ಕೆ ಯಯಾತಿಯು, ಪುರು, ನಿನ್ನಲ್ಲಿ ನಾನು ಪ್ರೀತನಾದೆನು. ನಿನಗೆ ಮನಃಪ್ರೀತಿಯಿಂದ ವರವನ್ನು ಕೊಡುವೆನು. ನಿನ್ನ ಸಂತತಿಯವರೇ ಸಮಸ್ತ ಕಾಮಿತಾರ್ಥಗಳನ್ನು ಪಡೆದು ರಾಜ್ಯದಲ್ಲಿ ನೆಲೆಗೊಂಡಿರುವರು ಎಂದನು. ಮಹಾ ತಪಸ್ಸಂಪನ್ನನಾದ ಯಯಾತಿಯು ಹೀಗೆ ಹೇಳಿ ಮನಸ್ಸಿನಲ್ಲಿ ಶುಕ್ರನನ್ನು ಧ್ಯಾನಿಸಿ ಪುರುವಿಗೆ ತನ್ನ ಮುಪ್ಪನ್ನು ಕೊಟ್ಟನು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.